ಜೊತೆಗೆ ಒಂದು ಪಾತ್ರದ ಈ ಹಿಂದೆ ಸಲಾರ್ ಸಿನಿಮಾ ಮಾಡಿದ್ರಿ, ಅದರಲ್ಲಿ ವಿಷ್ಣು ಪಾತ್ರದ ಮೂಲಕ ಅಬ್ಬರಿಸಿದ್ರಿ. ಬಟ್ ಈ ಜನನಾಯಕನ್ ಸಿನಿಮಾದಲ್ಲಿ ಪಾತ್ರದ ಹೆಸರೇನು ಅಂತ? ಇಲ್ಲ, ನಾನು ಅದು ನಿಮಗೆ ಸಿನಿಮಾದಲ್ಲೇ ನೋಡಿ ಅಲ್ಲೇ ರಿವೀಲ್ ಆಗುತ್ತೆ. ತುಂಬ ಅಂದರೆ ನಂಗೆ ಸಿಕ್ಕಿರೋದೇ ಅದು ಸಲಾರಿಂದನೇ. ಡೈರೆಕ್ಟರ್ ವಾಸ್ ವೆರಿ ಹ್ಯಾಪಿ. ಅಂದರೆ ಅದನ್ನು ಆ ರೋಲ್ನ ನೋಡಿ ಆಮೇಲೆ ಡೈರೆಕ್ಟರ್ ಹತ್ರ ಹೇಳಿಸಿ ನನಗೆ ಅದನ್ನು ಆಫರ್ ಮಾಡಿರೋದು. ಸೊ ಅದಕ್ಕಿದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಕ್ಯಾರೆಕ್ಟ್ರಿಗೂ ಅಥವಾ ಜನನಾಯಕನಲ್ಲಿ ನಾನು ಮಾಡಿರುವಂಥ ಕ್ಯಾರೆಕ್ಟ್ರಿಗೆ ನೀವು ಅದು ಸಿನಿಮಾನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೇ ನಿಮ್ಗೆ ಆ ಮಜಾ ಗೊತ್ತಾಗೋದು. ಹೋಪ್ ನಾನು ಕೂಡ ವೆಯ್ಟಿಂಗ್ ಹೆಂಗೆ ಬಂದಿರುತ್ತೆ ಅಂತ. ಸೊ ನಂದು ಮತ್ತು ವಿಜಯ್ ಸರ್ ಕಾಂಬಿನೇಷನ್ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಕೂಡ ವೆಯ್ಟಿಂಗು. ನೋಡೋಣ. ಈಗ ಪಾತ್ರದ ಹೆಸರು ಕೂಡ ರಿವೀಲ್ ಮಾಡಂಗಿಲ್ವಾ? ನೀವು ಹೇಳ್ತೀರಾ ಪೋಸ್ಟೇ ರಿವೀಲ್ ಮಾಡೋಂಗೆ ಇರಲಿಲ್ಲ. ಆ್ಯಕ್ಚುಲಿ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ನಾನು ಜನನಾಯಕನ್ ಮಾಡ್ತಿದ್ದೀನಿ ಅಂತ. ಸಮ್ ರೂಮರ್ಸ್ ಹಾಗೆ ಹಾಗೆ ವೀಡಿಯೋನೇ ಬಂದುಬಿಡ್ತು. ಸೊ ಪ್ರೊಡಕ್ಷನ್ ಹೌಸರಲ್ಲೂ ಹೇಳಿದರು ಸ್ವಲ್ಪ, ಅಂದರೆ ಬೇಡ ಇವಾಗಲೇ ರಿವೀಲ್ ಮಾಡೋದು ಬೇಡ ಅಂತ. ಫೈನಲ್ ನಿಮಗೆ ಗೊತ್ತಿದೆ, ಒಂದು ಬಿಗ್ ಇಶ್ಯೂ ಆಯಿತು, ಸಿನಿಮಾ ಕೂಡ ಲೀಕ್ ಆಗಿಬಿಡ್ತು. ಸೊ ಅದಾದಮೇಲೆ ಎಲ್ಲರೂ ಗೊತ್ತಾಗ್ಬಿಡ್ತು, ಎಲ್ಲರೂ ಫೋನ್ ಮಾಡಿ ಕೇಳೋರು. ಪರಿಚಯದವ್ರಿಗೆ ಹೌದು ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ. ಸೊ ಮೀಡಿಯಾದವ್ರು ನಿಮಗೆಲ್ಲರೂ ಗೊತ್ತಿದೆ, ಎಲ್ಲರೂ ಸ್ನೇಹಿತರೇನೆ, ಎಲ್ಲರೂ ಕೇಳಿದ್ರು. ಫೈನಲಿ ಎಲ್ಲರೂ ಗೊತ್ತಾಗ್ಬಿಡ್ತು.